ನಾವು ಆಲ್ರೆಡಿ ಬಹಳ ಚರ್ಚೆ ಮಾಡಿದ್ವಿ. ಈಗ ಅವ್ರು ಹೇಳ್ತಾರೆ ಎಷ್ಟೋ ಚುನಾವಣೆ ರಾಹುಲ್ ಗಾಂಧಿ ಸೋತರು ಕೂಡ ಯಾಕೆ ಅಂತೇಳಿ. ಈ ರಾಹುಲ್ ಗಾಂಧಿ ಹೇಗೆ ಅಂದರೆ ಒಂಥರ ಈ ರಾಹುಲ್ ಗಾಂಧಿ ಎಂಟ್ರಿ ಆಗ್ತಿದ್ದಂಗೆ ಪ್ರಚಾರದ 50% ರೀಚ್ ಆಗಿಬಿಟ್ಟಿರ್ತೀರಿ ಅಂತೇಳಿ. ಹೊಸ ನಾಯಕ ಬಂದಾಗ ಮತ್ತೆ ಹೊಸದಾಗಿ ಅವ್ರನ್ನ ಬೂಸ್ಟಪ್ ಮಾಡಬೇಕಾದ್ರೆ ಅದು ಇದು ಅಂತೇಳಿ. ಇನ್ನೊಂದು DNA, ಇವ್ರು NDA ಅಂತಾರೆ, ನಿಮ್ಮ ಪಾರ್ಟಿ DNA ವಿಚಾರ ಬರುತ್ತೆ ನಿಮ್ಮ ಪಾರ್ಟಿಗೆ. ಇವ್ರು NDA ಅಂತಾರೆ, ನಿಮ್ಮದು DNA ವಿಚಾರ ನಿಮ್ಗೆ ಬರುತ್ತೆ. ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ, ಈ ಥರದೊಂದು ತಲೆಮಾರು ನಿಮ್ಮಲ್ಲಿ ಹಾದು ಹೋಗುತ್ತೆ. ಅಗ್ರಿ, ನಾವು ರಾಹುಲ್ನ ಬಿಂಬಿಸಿದ ರೀತಿಯಷ್ಟು ದಡ್ಡ ಅಂತನೋ ಇನ್ನೊಂದು ಅಂತ ನಾವು ಕನ್ಸಿಡರ್ ಮಾಡಿಲ್ಲ. ಪ್ರಬುದ್ಧನೇ ಇರಬಹುದು. ಅಡ್ಯಾಪ್ಟಬಿಲಿಟಿ ಅಂತ ಬಂದಾಗ ಇನ್ನೂ ಮಾಗಬೇಕಾ ರಾಹುಲ್ ಗಾಂಧಿ? ಈ ನೆಲದ ಗುಣಗಳಿಗೆ ಇನ್ನೂ ಹೊಂದ್ಕೊಳ್ಬೇಕಾ? ಸಾಲ್ದ ಎಫರ್ಟ್ಸ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮಾಗಿದ್ದಾರೆ. ಇವಾಗ ನೀವು ದಕ್ಷಿಣ ಭಾರತದ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ಯಾವ ರೀತಿ ಲೀಡರ್ಗಳು ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರಾಗಿರ್ಬೋದು, ಅಥವಾ ಬೇರೆ ಬೇರೆ ಲೀಡರ್ಗಳು ಒಂದು ಪಾರ್ಟಿ ಲೈನಲ್ಲಿ ಇರ್ತಾರೆ, ಚೌಕಟ್ಟೊಳಗಡೆ. ನಾವು ಪಾರ್ಟಿ ಇದನ್ನ ಮೀರಿ ಮಾತಾಡಲ್ಲ ಅನ್ನೋದು ಒಂದು ಇದಿರುತ್ತೆ. ಆಮೇಲೆ ಸಂಘಟಿತ ಹೋರಾಟ. ಸೊ ಯಾವ ರೀತಿ ಕ್ಯಾಂಪೇನಿಂಗ್ ಮಾಡಬೇಕು, ಸ್ಟ್ರಾಟಜಿ ಮಾಡಬೇಕು ಅನ್ನೋದು DK ಶಿವಕುಮಾರ್ ತೋರಿಸ್ಕೊಟ್ರು. ಸೊ ರಾಹುಲ್ ಗಾಂಧಿ ಅವ್ರನ್ನ ಎಲ್ಲಿ ಪ್ರೊಜೆಕ್ಟ್ ಮಾಡಬೇಕು, ಯಾವ ರೀತಿ ಬೆಳೆಸ್ಕೊಬೇಕು, ಭಾರತ್ ಜೋಡೋ ಯಾತ್ರೆನ ಎಲ್ಲಿಗೆ ತೊಗೊಂಡೋಗ್ಬೇಕು, ರೂಟ್ ಮ್ಯಾಪ್ ಹಾಕಿದ್ರು. ಈ ಕಡೆಯಿಂದ ಬನ್ನಿ, ಇಲ್ಲಿ ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ. MGB 67, NDA 168, 67 ಘಟಬಂಧನ್ ಬರೀ 67ರಲ್ಲಿದ್ದಾರೆ. NDA 160 ಬರ್ತಾರೆ ಅಂತ ಹೇಳ್ತಾ ಇದ್ರು. 168 ಲೀಡಿಂಗಲ್ಲಿದ್ದಾರೆ ಒಂದು ಕಡೆ ಸೂರ್ಯ. ಅಂದರೆ ಅಜ ಗಜಾಂತರ ಅಂತ. ಅಜ ಅಂದರೆ ಮೇಕೆ, ಗಜ ಅಂದ್ರೆ ಆನೆ. ಮೇಕೆಗೂ ಆನೆಗೂ ಇರುವಂಥ ವ್ಯತ್ಯಾಸವನ್ನ ಈ ನಂಬರ್ಗಳು ಹೇಳ್ತಾ ಇವೆ. ಇಲ್ಲಿ 110ಕ್ಕೂ ಇಲ್ಲ ನೀವು ಅಂತ ಈ ಕ್ಷಣಕ್ಕೆ ನಾನು 10 ಹೇಳ್ತಾ ಇದ್ದೀನಿ. ಯಾವಾಗ ಅದನ್ನ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಅದನ್ನ ಇನ್ನು 6ನೇ ರೌಂಡೋ 7ನೇ ರೌಂಡೋ ನಡೀತಾ ಇರುತ್ತೆ. ಆಮೇಲೆ ಹೆಚ್ಚು ಕಡಿಮೆ 500,000 ಈ ತರದ್ದು ಹಿನ್ನಡೆ ಮುನ್ನಡೆ ನಡೀತಾ ಇರುತ್ತೆ. ಅದಾದ ನಂತರ ಗೊತ್ತಾಗುತ್ತೆ ಅದು. ಸೊ ಈ ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಪ್ಲಾನಿಂಗ್ ಮಾಡಿದ್ರು. ಸೊ ಸಿದ್ದರಾಮಯ್ಯ ಅವ್ರು ಸಪೋರ್ಟ್ ಮಾಡಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದಾದ ನಂತರ ತೆಲಂಗಾಣ ಎಲೆಕ್ಷನ್, ರೇವಂತ್ ರೆಡ್ಡಿ ಅವರು ಮತ್ತೆ ಅಲ್ಲಿರುವಂತ ಕೆಲವೊಂದು ಸಂಬಂಧಪಟ್ಟಂಗೆ ಸ್ಥಳೀಯ ನಾಯಕತ್ವವನ್ನು ವಿಶ್ವಾಸಕ್ಕೆ ತಗೊಂಡು ಯಾರನ್ನ DCM ಮಾಡಬೇಕು, ಏನ್ ಮಾಡಬೇಕು ಇದನ್ನ ಮಾಡಿದ್ರು ಸ್ಟ್ರಾಟಜಿ. ತಮಿಳುನಾಡಿನಲ್ಲಿ DMK ಜೊತೆಗೆ ಮೈತ್ರಿ ಮಾಡಿಕೊಂಡು ಇವತ್ತು ಅಣ್ಣಾಮಲೈ ಫೈಲ್ಯೂರ್ ತಮಿಳುನಾಡಿನಲ್ಲಿ. ಶಶಿಕಾಂತ್ ಸೆಂಥಿಲ್ MP, ಅಣ್ಣಾಮಲೈ ಒಂದು MLAನೂ ಆಗಕ್ಕಾಗ್ತಾ ಇಲ್ಲ, BJP ಮುಂದೆ ತಗೊಳಕ್ ಆಗ್ತಿಲ್ಲ. ಇಲ್ಲಿ ಸುರೇಶ್ ಗೋಪಿ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕೇರಳದಲ್ಲಿ. ಸೊ ಅಲ್ಲೂ ಇವ್ರು ಏನು ಮಾಡೋಕ್ಕಾಗಲಿಲ್ಲ. ಸೊ ವೆಸ್ಟ್ ಬೆಂಗಾಲಲ್ಲಿ ಅಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಕೆಲವೊಂದು ಐಡಿಯಾಲಜಿಕಲಿ ಎಲ್ಲಿ ಗಟ್ಟಿ ಇದೆ, ಯಾರು ಸ್ಟ್ರಾಂಗ್ ಲೀಡರ್ಸ್ ಇದ್ದಾರೆ. ಸೊ ಕಾಂಗ್ರೆಸ್ನ ಒಂದು ಲೆಗಸಿನ ಕಂಟಿನ್ಯೂ ಮಾಡಬೇಕು ಅನ್ನೋ ವಿಶ್ವಾಸ ಇಟ್ಕೊಂಡಿರೋ ಲೀಡರ್ಸ್ ಎಲ್ಲೆಲ್ಲಿದ್ದಾರೆ, ಅಲ್ಲಿ BJP ಬೆಳೆಯಕ್ ಆಗ್ತಾ ಇಲ್ಲ. ಸೊ ಉತ್ತರ ಭಾರತದ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಪಾರ್ಟಿಗಿಂತ ಮೇಲ್ ಬೆಳೆಯುವಂತ ಲೀಡರ್ಗಳು ನೀವು ಬೆಳೆಸಿರೋ ಉದಾಹರಣೆಗಳಿಲ್ಲ ಇದೆ. ಪಾರ್ಟಿಗಿಂತ ಮೇಲ್ ಬೆಳೆದಿರುವಂತ ಕಾರಣ ಪೈಲಟ್ ಏನಾಗಿದ್ರು, ನಿಮ್ಗೆ ಪೈಲಟ್ ಏನಾಗಿದ್ರು? ಪೈಲಟ್ ಈಗ ಸಚಿನ್ ಪೈಲಟ್ ಅವರು ರಾಜಸ್ಥಾನದಲ್ಲಿ ಆಮೇಲೆ ಮಧ್ಯಪ್ರದೇಶದಲ್ಲಿ ಅರ್ಹತೆ ಇರಲಿಲ್ಲ ಸಚಿನ್ ಪೈಲಟ್ ಅವರಿಗೆ. ಮತ್ತೆ ಆಮೇಲೆ ಮಧ್ಯಪ್ರದೇಶದಲ್ಲಿ ಆಗಿರ್ಬೋದು, ಸಿಂಧಿಯಾ ಏನ್ ಮಾಡಿದ್ರಿ? ಸಿಂಧಿಯಾ ಅವರಾಗಿರ್ಬೋದು, ಜ್ಯೋತಿರಾದಿತ್ಯ ಸಿಂಧಿಯಾ ಏನ್ ಮಾಡಿದ್ರಿ? ಅವ್ರನ್ನ ಏನ್ ಮಾಡಿದ್ರಿ? ಅವರು ವಿಮಾನಯಾನ ಸಚಿವ ಮಾಡಿದ್ರು, ವಿಮಾನಯಾನಕ್ಕೆ ಸಚಿವ ಮಾಡಿದ್ರು. ಬಿಡಿ, ಎಷ್ಟು ವಿಮಾನಯಾನ ಸಂಸ್ಥೆಗಳು ಸರ್ಕಾರದಲ್ಲಿ ಬೇರೆ ವಿಚಾರ. ವಿಮಾನಯಾನನೇ ಇಲ್ಲ ಇವತ್ತು. BSNL ಮುಚ್ಚಿಬಿಟ್ಟು ಎಲ್ಲ ಇದನ್ನ ಸೇಲ್ಗಿಟ್ಬಿಟ್ಟಿದ್ದಾರೆ. ಸೊ ನೀವು BSNL ಪ್ರಾಪರ್ಟಿಗಳ ಮುಂದೆ ಹೋದ್ರೆ ಗೊತ್ತಾಗ ಟೂಲೆಟ್ ಬೋರ್ಡ್ ಹಾಕಿದ್ದಾರೆ ಇವತ್ತು. BSNL ನಿಮ್ಗೆ ಬಾಡಿಗೆ ಕೊಡ್ತಾರೆ. ಬಿಹಾರದ ಮತದಾನ ಗೊತ್ತಾಗಿಲ್ಲ, ಅದನ್ನ ತಲುಪಿಸಿಲ್ಲ. ಇವತ್ತು BSNL ಎಂಪ್ಲಾಯ್ಮೆಂಟ್ ಕಡಿಮೆ ಆಯ್ತು, HAL ಎಂಪ್ಲಾಯ್ಮೆಂಟ್ ಕಡಿಮೆ ಆಯ್ತು. ಎಷ್ಟು ಕೇಂದ್ರ ಸಂಸ್ಥೆಗಳು ಇದು ಉದ್ಯಮಗಳಾಗಿರ್ಬೋದು, ಇದ್ರೊಳಗೆ ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿ ನೀವು ಖಾಸಗಿ ಇದಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದಾನಿ ಅವರ ಇದಕ್ಕೆ ಎಷ್ಟು ಜನಕ್ಕೆ ಕೆಲಸ ಸೇರ್ಕೊಳಕ್ಕಾಗುತ್ತೆ? ಈಗ ಅಗ್ನಿವೀರ್ ಬಗ್ಗೆ ಮಾತಾಡೋದಾಗಿರ್ಬೋದು. ಸೊ 4 ವರ್ಷಕ್ಕೆ ನಾನು ಇದೇನು ಗೊತ್ತಾ, ಇದೆಲ್ಲವೂ ನಾನಾಗಲೇ ಹೇಳಿದ್ನಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ರಾಜ್ಯಗಳ ಆರೋಗ್ಯದ ಬಗ್ಗೆ ಮಾತಾಡಿದಾಗ ನಾನು ಪ್ರಜಾಪ್ರಭುತ್ವ ಆರೋಗ್ಯ ಚರ್ಚೆ ಅಂತ ಇಟ್ಟಾಗಿದ್ನೆಲ್ಲ ಮಾತಾಡೋಣ. ಎಲೆಕ್ಷನ್ ಅಂತ ಬಂದಾಗ ಇದನ್ನ ನೀವು ಮತದಾರ ತಲುಪಿಸಿದ್ದೀರಾ? ಅವ್ನು ಈ ವಿಷಯ ಇಟ್ಕೊಂಡೆ ವೋಟಿಂಗ್ ಮಾಡೋವರೆಗೂ, ವೋಟ್ ಬೂತ್ವರೆಗೂ ಇದೇ ನೆನಪಲ್ಲಿರುವಂತೆ ನೀವು ಚೀಟಿಲಿ ಬರ್ದು ಕಳಿಸಿದ್ರ ಅವನಿಗೆ? ಅವನ ಜೇಬ್ಗೆ ಅಕೌಂಟ್ಗೆ 10,000 ದುಡ್ಡು ಹಾಕಿ ಕಳಿಸಿದಾರೆ ಅವರು. ಈಗ ಅದೇ ಸ್ಥಳೀಯ ನಾಯಕತ್ವ ಇದೆಯಲ್ಲ, ಆ ಕೆಲಸ ಮಾಡಬೇಕು. ಯಾರಲ್ಲಿ PCC ಅಧ್ಯಕ್ಷರುಗಳು ಇರ್ತಾರೆ, DCC ಅಧ್ಯಕ್ಷರುಗಳು ಇರ್ತಾರೆ, ಕೆಲವು ನಮಗಿರುವಂತ ಇದು ಇನ್ಫಾರ್ಮೇಶನ್ಸ್ ಮತ್ತೆ ಅಲ್ಲಿರುವಂತ ವ್ಯವಸ್ಥೆ ಬಗ್ಗೆ ಇವತ್ತಿಗೆ ಒಂದು ರಾಹುಲ್ ಗಾಂಧಿ ಅವರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. PCC ಸ್ಟ್ರಾಂಗ್ ಆಗಬೇಕು, DCC ಸ್ಟ್ರಾಂಗ್ ಆಗಬೇಕು, ಬ್ಲಾಕ್ ಪ್ರೆಸಿಡೆಂಟ್ಗಳು ಸ್ಟ್ರಾಂಗ್ ಆಗಬೇಕು. ಸೊ ಇದು ಬದಲಾವಣೆಗಳು ನಡೀತಾ ಇದೆ. ಬಹುಶಃ ಅದು ಇನ್ನ ನೆಕ್ಸ್ಟ್ 4 ವರ್ಷಕ್ಕೆ ರಿಸಲ್ಟ್ ಬರ್ಬೋದು. ಸೊ ಅದು ಈಗಲಿಂದಾನೇ ಆರಂಭ ಆಗಿದೆ. ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು ಒಂದು ಸ್ಟ್ರಾಟಜಿ ಬೇರೆ ತರ ಕಾಣಿಸ್ತಾ ಇರ್ಬೋದು. ಬಟ್ ಇವತ್ತು ಇಡೀ ಪಕ್ಷದ ಪಾರ್ಟಿ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಕೇಡರ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಸೂರ್ಯ. ಈಗ ಕೇಡರ್ನ ಬಿಲ್ಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ಈಗ ಉತ್ತರ ಪ್ರದೇಶ ಚುನಾವಣೆ ಆದ ನಂತರ
ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಕೇಡರ್ ಡೆವಲಪ್ಮೆಂಟ್ ನೀವು ತೆಲಂಗಾಣನ ಕರ್ನಾಟಕ ನಂಬ್ಕೊಂಡು ಮಾಡ್ತಿರೋದು ಎಲ್ಲ ರಾಜ್ಯಗಳಲ್ಲಿ. ಈಗ ನಾವು ಇಲ್ಲಿ ಕೇಡರ್ ಇದು ಸಂಪನ್ಮೂಲ ಅಲ್ಲ, ಈಗ ಸಂಪನ್ಮೂಲ ಅಲ್ಲ. ಇಲ್ಲಿ ಏನ್ ಸಂಪನ್ಮೂಲ ಇತ್ತು? ಕರ್ನಾಟಕಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದಾಗ ಏನ್ ಸಂಪನ್ಮೂಲ ಇತ್ತು? ಅಲ್ಲ, ಈ ಪಾರ್ಟಿ ಸಂಪನ್ಮೂಲ ಅಲ್ಲ, ಬಿಜೆಪಿ ಸಂಪನ್ಮೂಲ ಅಲ್ಲ, ಇಲ್ಲಿ ಸಂಪನ್ಮೂಲ ಕೊಟ್ಟಿದ್ದಲ್ಲ. ಇಲ್ಲಿ ಆ ರೀತಿ ಸೂರ್ಯ ಮುಕುಂದರಾಜ್ ಅವರು ಹೇಳ್ತಿದ್ರು ದಕ್ಷಿಣ ಭಾರತದಲ್ಲಿ ಏನು ಬಿಜೆಪಿನೇ ಇಲ್ಲ ಅಂತ. ತಪ್ಪು ಸರ್, ದಯವಿಟ್ಟು ಅದನ್ನ ಹೇಳ್ಬೇಡಿ. ಬಿಜೆಪಿ ದಕ್ಷಿಣ ಭಾರತದಲ್ಲೂ ಕೂಡ ವಿ ಹ್ಯಾವ್ ಇನ್ಕ್ರೀಸ್ಡ್. ಆಂಧ್ರ ಪ್ರದೇಶದಲ್ಲಿ ಮೊನ್ನೆ 15ರಿಂದ 20 ಜನ MLA ಗೆದ್ದು ಮಂತ್ರಿಗಳು ಕೂಡ ಆಗಿದ್ದಾರೆ. ಈಗ ಕೇಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ವೋಟ್ ಶೇರ್ ಕೇರಳದಲ್ಲಿ ಎಷ್ಟಿತ್ತು ಸರ್? 2014ರಲ್ಲಿ 10% ಇತ್ತು. ಇವತ್ತು ಎಷ್ಟಿದೆ? 16.68% ಕೇರಳದಲ್ಲಿ. ಅದನ್ನ ಲಾರ್ಜೆಸ್ಟ್ RSS ಕೇಡರ್ ಇದ್ರು ಕೇರಳದಲ್ಲಿ ಅಧಿಕಾರಕ್ಕೆ ಬರಕ್ ಬಿಡ್ಲಿಲ್ಲ ಬಿಜೆಪಿನ ಅಂತ ಅಲ್ಲೊಂದು ವಾದ ಇರೋದು. ಬರ್ತೀವಿ, ಎಲೆಕ್ಷನ್ ಅಲ್ಲೂ ಇದೆ, ಬರ್ತೀವಲ್ಲೋ. ಮೊದಲು ಕಾಂಗ್ರೆಸ್ ಅವರು ಕುರ್ಚಿ ಉಳಿಸ್ಕೊಳ್ಳಿ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಮಾತಾಡಿದ್ರು 8.52% ಇತ್ತು 2014ರಲ್ಲಿ. ಇವತ್ತು ಎಷ್ಟಿತ್ತು? 35%. ಮೊನ್ನೆ ಎಲೆಕ್ಷನ್ ಆದಾಗ ಕೂಡ ಸುಮಾರು 60ರಿಂದ 50 ಜನ ಇದೇ ಸಮಸ್ಯೆ. ಫ್ಯಾಕ್ಷನ್ ಫಿಗರ್ಸ್ ಕೊಟ್ಬಿಟ್ರೆ ಇವ್ರಿಗೊಂಥರ ತಡ್ಕೊಳಕ್ಕಾಗಲ್ಲ, ತಡಬಡಾಯಿಸ್ಬಿಡ್ತಾರೆ, ಎಲ್ಲಿ ನಿಜವನ್ನ ಹೇಳ್ಬಿಡ್ತಾರೆ ಅಂತ. ಈಗ ಅಲ್ಲ, ಕೇಳಿಸ್ಕೋಬೇಕು ಸರ್. ತಮಿಳ್ನಾಡಲ್ಲಿ ಏನು ಕಾಂಗ್ರೆಸ್ ಧೂಳಿಪಟ ಆಗ್ಬಿಟ್ಟಿದೆ ಸರ್. ಕಾಂಗ್ರೆಸ್ ಅಲ್ಲಿ ಕಾಮರಾಜ್ ನಾಡ್ರು ಇದ್ದಾಗ ಯಾವ ಪರಿಸ್ಥಿತಿ ಇತ್ತು, ಇವತ್ತು ಯಾವ ಪರಿಸ್ಥಿತಿ ಎಲ್ರಿಗೂ ಗೊತ್ತಿದೆ. 4% ಇದ್ವಿ ನಾವು, ಸಿಂಗಲ್ ಡಿಜಿಟ್. ಇವತ್ತು 11.24% ತಮಿಳ್ನಾಡಲ್ಲಿ ಸಿಂಗಲ್ ಆಗಿ. ಮಂಡ್ಯ ಮಂಡ್ಯದ ಹೇಳ್ಬಿಡಿ ಸುಸ್ತಾಗ್ಬಿಡ್ತಾರೆ. ಮಂಡ್ಯದ ಹೇಳ್ಬಿಡಿ ಸುಸ್ತಾಗ್ಬಿಡ್ತಾರೆ. ಫ್ಯಾಕ್ಷನ್ ಫಿಗರ್ಸ್ ಜೆಡಿಎಸ್ ಇಂದ ಎಷ್ಟು ಪರ್ಸೆಂಟ್? ನೀವು 5% ಫಿಂಗರ್ ನಿಮಗೆ ಜೆಡಿಎಸ್ ಇಂದ. ಯಾವ ವಿಷಯ ಪ್ರಸ್ತಾಪ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಆಂಧ್ರ ಪ್ರದೇಶದಲ್ಲಿ ಏನೂ ಇರ್ಲಿಲ್ಲ ನಮಗೆ 2014ರಲ್ಲಿ. ಇವತ್ತು 15ರಿಂದ 20 ಜನ MLA ಗೆದ್ದು ಮಂತ್ರಿಗಳು ಕೂಡ ಆಗಿದ್ದೇವೆ. ಸೊ ಹಾಗಾಗಿ ಏನ್ ಗೊತ್ತಾ, ಸುಮ್ನೆ ತಪ್ಪು ಮಾಹಿತಿಗಳನ್ನು ಕೊಡಬಾರ್ದು. ದಕ್ಷಿಣ ಭಾರತ ಇರ್ಲಿ, ಈಶಾನ್ಯ ಭಾರತ ಇರ್ಲಿ, ಮಧ್ಯ ಭಾರತ ಇರ್ಲಿ, ಅಥವಾ ವೆಸ್ಟರ್ನ್ ಸ್ಟೇಟ್ಸ್ ಇರ್ಬೋದು, ಎಲ್ಲ ಕಡೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಸ್ ಅ ಗ್ರೋಯಿಂಗ್ ಪಾರ್ಟಿ. ಅದಕ್ಕೆ ಪರಮೇಶ್ವರ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹನುಮೇಶ್ವರ್ಗೆ ಬಹಳ ಚೆನ್ನಾಗಿ ಸೀನಿಯರ್ ಪೊಲಿಟಿಕಲ್ ಅಡ್ವೈಸರ್. ಅವ್ರು ಅದನ್ನೇ ಹೇಳಿದ್ದು, ನಮ್ದು ಗ್ರೋಯಿಂಗ್ ಪಾರ್ಟಿ ಸರ್, ಕ್ಯಾಡರ್ ಬೇಸ್ಡ್. ಒಬ್ಬ ಟೀಮ್ ಆರೋನ್ ಇಲ್ಲಿ ಪ್ರಧಾನ ಮಂತ್ರಿ ಆಗ್ತಾರೆ ಸರ್, ಒಬ್ಬ ಕವಿ ಪ್ರಧಾನ ಮಂತ್ರಿ ಆಗ್ತಾರೆ, ಏನ್ ಬೇಕಾದ್ರೂ ಆಗ್ಬೋದು. LK ಅಡ್ವಾಣಿ ಏನ್ ರಾಜಕೀಯ ಇತ್ತು, ಆದ್ರೆ ಇವ್ರ ಬಂಡವಾಳ ಏನು? ಬರೀ ತಾತ ಮುತ್ತಾತ ಮುತ್ತಜ್ಜಿ ಪ್ರಧಾನ ಮಂತ್ರಿ ಆಗಿದ್ರೆ ಅಷ್ಟೇ ಅವ್ರು ಆಗಕ್ಕಾಗೋದು. ಮನಮೋಹನ್ ಸಿಂಗ್ ಅನ್ನ ಮನಮೋಹನ್ ಸಿಂಗ್ ಸ್ಕೇಪ್ ಕೋಟ್ ಮಾಡಿದ್ರು. ನರಸಿಂಹರಾವ್ ಅವ್ರನ್ನ ಯಾವ ರೀತಿ ನಡ್ಸ್ಕೊಂಡ್ರೆ ಎಲ್ರಿಗೂ ಗೊತ್ತಿದೆ. ಏನೇ ಹೇಳಿದ್ರು 190 ನಾವು ಇವತ್ತು ಭರ್ಜರಿ ಬಹುಮತ. ಫೈನ್. ಹನುಮೇಶ್ ಸರ್, ಥ್ಯಾಂಕ್ ಯು. ಡಿಬೇಟ್ ಅಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿ. ಸೋ ಮಚ್. ಡಿಬೇಟ್